ನಿನ್ನೆ ಅವೈಜ್ಞಾನಿಕವಾಗಿ ಏನು ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಅನುಸರಿಸಿರುವಂತಹ ಮಾನದಂಡ ಯಾವುದು? ಇದಕ್ಕೆ ಹಳ್ಳಿಯ ಭಾಷೆಯಲ್ಲಿ ಮಂಗ ಬೆಣ್ಣೆಯನ್ನು ತೂಕ ಮಾಡ್ದ ಅಂತ ಹೇಳಿ ಎಷ್ಟು ಆಯೋಗಗಳು ಬಂದವು. ಮಾಧುಸ್ವಾಮಿ ಅವರ ಸಚಿವ ಸಂಪುಟದ ಉಪಸಮಿತಿಯ ಶಿಫಾರಸನ್ನ ಇವರು ಪರಿಗಣನೆ ಮಾಡಲಿಲ್ಲ. ನಾಗಮೋಹನ್ ದಾಸ್ ವರದಿಯನ್ನ ಇವರು ಪರಿಗಣನೆ ಮಾಡಲಿಲ್ಲ. ಶಾಲಿನಿ ರಜನೀಶ್ ಅವರ ಶಿಫಾರಸನ್ನ ಇವರು ಪರಿಗಣನೆ ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ನ ಮಾನದಂಡವನ್ನ ಇವರು ಪರಿಗಣನೆ ಮಾಡಲಿಲ್ಲ. ಇವರು ಕೂತು ತಿಪ್ಪೆ ಸಾರಿಸುವಂತಹ ನ್ಯಾಯ ಮಾಡಲಿಕ್ಕೆ ವಿಧಾನಸೌಧದಲ್ಲಿ ಇವರು ಇರಬೇಕಾ? ಈ ರಾಜ್ಯದ ದಲಿತರ ದಿಕ್ಕನ್ನ ತಪ್ಪಿಸುವಂತಹ ಕೆಲಸವನ್ನ ಈ ಸರ್ಕಾರ ಹೇಗೆ ಮಾಡಿದೆ? ಬರಲ್ವಾ ಆಡಿಯೋ? ಎಲ್ಲಿಂದ ತಗೊಳಲ್ವಾ? ಮತ್ತೆ ಬೇರೆ ಬೇರೆ ಇದರಲ್ಲಿ ಕಿವಿಯಲ್ಲಿ ಮಾತಾಡಿದ್ದೆಲ್ಲ ತಗೊಂಡ್ಬಿಡ್ತೀರಿ. ಅದು ವ್ಯಕ್ತಿಗಳ ಮೇಲೆ ಮುಖ್ಯ, ಅದು ಅಲ್ವಾ? ಕಿವಿಯಲ್ಲಿ ಏನೋ ಹೇಳಿದ್ರೆ ಅದನ್ನ ಇಡೀ ರಾಜ್ಯಕ್ಕೆ ತೋರಿಸ್ಬಿಡ್ತಾರೆ. ಒಂದು ಈ ಸರ್ಕಾರ ಸ್ಟ್ರಾಂಗ್ ಯಾವುದೇ ಒಂದು ಮಾನದಂಡವನ್ನ ಪರಿಗಣನೆ ಮಾಡದೆ ಎಷ್ಟು ಬೇಜವಾಬ್ದಾರಿಯಾಗಿ ದಲಿತರನ್ನ ನಿರ್ಲಕ್ಷ್ಯ ಮಾಡಬಹುದು ಅನ್ನೋದು ಈ ಸರ್ಕಾರದ ತೀರ್ಮಾನದಿಂದ ಗೊತ್ತಾಗ್ತಾ ಇದೆ. ನಿರುದ್ಯೋಗಿ ಯುವಕರು ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಅವರಿಗೆ ತೋರಿಸೋದಕ್ಕೆ ಕೋರ್ಟ್ ಸ್ಟೇ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇವರು ಈ ರೀತಿಯ ತಪ್ಪುಗಳನ್ನ ಮಾಡ್ತಾ ಹೋದ್ರೆ ಯಾವ ಕೋರ್ಟ್ ಸ್ಟೇ ಕೊಡಲ್ಲ? ಈಗ ಸರ್ಕಾರ ಹೇಳಿಬಿಟ್ಟಿದೆ, ನಾನು 51,432 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ. ರೆವಿನ್ಯೂ ಬಜೆಟ್ ಇಡಬೇಕಲ್ಲ, ಅದಕ್ಕೆ ಎಕ್ಸ್ಟ್ರಾ ಬಜೆಟ್ ಇಟ್ಟಿದ್ದಾರಾ? ಇಷ್ಟು 51,000 ಹುದ್ದೆಗಳನ್ನ ಫುಲ್ಫಿಲ್ ಮಾಡಿದ್ರೆ ಅವರ ವೇತನಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಷ್ಟು ದುಡ್ಡು ಇಟ್ಟಿದ್ದಾರಾ ಇವರು? ರೆವಿನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ ಹೋದ ಬಜೆಟ್ನಲ್ಲಿ ಎಷ್ಟಿತ್ತು ಸರಾಸರಿ ಅಷ್ಟೇ ಬಜೆಟ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ 51,000 ಹುದ್ದೆಯನ್ನ ತುಂಬ್ತೀವಿ ಅಂತ ಹೇಳ್ತಾರೆ. ಅವರಿಗೆ ಸ್ಯಾಲ್ರಿ ಎಲ್ಲಿಂದ ಕೊಡ್ತಾರೆ? ಈಗಿರೋ ನೌಕರಿಗೆ ನನಗಿರೋ ಮಾಹಿತಿ 3 ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ. ಅಂದ್ರೆ ಈ ಸರ್ಕಾರ ದುರುದ್ದೇಶಪೂರ್ವಕವಾಗಿ ಮೇಲಿಂದ ಮೇಲೆ ಇಂತಹ ತಪ್ಪುಗಳನ್ನ ಮಾಡ್ತಾ ಇದೆ. ಯಾಕೆ ಅಂದ್ರೆ ಕೋರ್ಟ್ನಲ್ಲಿ ಸ್ಟೇ ಬರಬೇಕು, ನೇಮಕಾತಿ ಆಗಬಾರದು. ಯುವಕರಿಗೆ ಹೇಳಬೇಕು ಸರ್ಕಾರ ಮಾಡೋದಕ್ಕೆ ಬದ್ಧವಾಗಿತ್ತು, ಬಟ್ ನ್ಯಾಯಾಲಯದಿಂದ ತಡೆಯಾಜ್ಞೆ ಇದ್ದಿದ್ರಿಂದ ನೇಮಕಾತಿ ಮಾಡ್ಲಿಕ್ಕೆ ಆಗಲಿಲ್ಲ. ಇವರು ಕೋರ್ಟ್ ಇಂಟರಿಮ್ ಸ್ಟೇ ಬಗ್ಗೆ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಅಡ್ವೊಕೇಟ್ ಜನರಲ್ ಹೋಗಿ ಸ್ಟೇ ಕೊಡೋದಕ್ಕೆ ಮುಂಚೆ ಹಿಯರಿಂಗ್ ಅಲ್ಲಿ ಅಪಿಯರೇ ಆಗಿಲ್ಲ. ಇವರ ಬುಡಕ್ಕೆ ಬಂದಾಗ ಸ್ಪೆಷಲ್ ಫ್ಲೈಟ್ನಿಂದ ಅಡ್ವೊಕೇಟ್ ಅನ್ನ ಕರೆಸಿ ಜನಸಾಮಾನ್ಯರ ತೆರಿಗೆ ಹಣದಿಂದ ಅವರಿಗೆ ದುಡ್ಡು ಕೊಟ್ಟು ಆರ್ಗ್ಯೂ ಮಾಡಿಸ್ತಾರೆ. ದಲಿತರ ವಿಷಯ ಬಂದಾಗ ಇವರ ಕೈಯಲ್ಲಿ ಇರುವಂತಹ ಪೇಡ್ ಅಡ್ವೊಕೇಟ್ ಜನರಲ್ ಅನ್ನ ಕೋರ್ಟ್ಗೆ ಕಳಿಸುವಂತಹ ಬದ್ಧತೆಯನ್ನು ಈ ಸರ್ಕಾರ ತೋರಿಸಲಿಲ್ಲ. ಎರಡನೇದು, ಇಂಟರಿಮ್ ಸ್ಟೇ ಬಂದಿದ್ದು ನವೆಂಬರ್ 27ಕ್ಕೆ. ಇಂಟರಿಮ್ ಸ್ಟೇ ಬಂದ ಮೇಲೆ ಡಿಸೆಂಬರ್ 18ನೇ ತಾರೀಕು ಅಸೆಂಬ್ಲಿಯಲ್ಲಿ ಬಿಲ್ ಪಾಸ್ ಮಾಡಿಸ್ತಾರೆ. ಅವಾಗ ಇವ್ರ ತಲೆಯಲ್ಲಿ ಏನಿತ್ತು? ಮೆದುಳು ಇರಲಿಲ್ವಾ ಇವ್ರ ತಲೆಯಲ್ಲಿ? ಡಿಸೆಂಬರ್ 27ಕ್ಕೆ ಇಂಟರಿಮ್ ಸ್ಟೇ ಇದೆ, ಡಿಸೆಂಬರ್ 18ಕ್ಕೆ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ಗವರ್ನರ್ ಹತ್ರ ಹೋಗಿ ಸಚಿವರು, ಸಚಿವ ಸಂಪುಟದ ಪ್ರಮುಖರು ಎಲ್ಲ ಹೋಗಿ ಅವರಿಂದ ಅಸೆಂಟ್ ತಗೊಂಡು ಬರ್ತಾರೆ. 17% ಮಾಡ್ತೀವಿ ಅಂತ. ನಿನ್ನೆ ನಾವು 15%ಗೆ ಇಳಿದಿದ್ದೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ಸದನದ ಗೌರವ ಏನು ಉಳಿತು? ಎರಡನೇದಾಗಿ
ಎಲ್ಲ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೂ ಇವರು ಅನ್ಯಾಯವನ್ನು ಮಾಡಿದ್ದಾರೆ. ಹಿಂದಿನ ಬೊಮ್ಮಾಯಿಯವರ ಸರ್ಕಾರ ಏನು ವೈಜ್ಞಾನಿಕವಾಗಿ ಮಾಧುಸ್ವಾಮಿಯವರ ಉಪಸಮಿತಿಯ ವರದಿಯನ್ನು ಆಧರಿಸಿ ವೈಜ್ಞಾನಿಕವಾಗಿ ಏನು ಹಂಚಿಕೆಯನ್ನು ಮಾಡಿತ್ತು, ಅವನ್ನೆಲ್ಲವನ್ನ ಕಡಿಮೆ ಮಾಡಿದರು. ಎಡ ಸಮುದಾಯಕ್ಕೆ 6 ಕೊಟ್ಟಿದ್ವಿ, ಅದನ್ನು ಕಡಿಮೆ ಮಾಡಿದ್ದಾರೆ. ಬಲ ಸಮುದಾಯದ್ದು ಕಡಿಮೆ ಮಾಡಿದರು. ಬಂಜಾರ ಭೋವಿ ಕೊರಚಾ ಕುರ್ಮ ಅವರಿಗೆ 4.5% ಕೊಟ್ಟಿದ್ದನ್ನು ಇವತ್ತು ಬಂಜಾರ ಭೋವಿ ಅವರು ಇದರ ಪ್ರಕಾರ ಅವರು 2%ಗಿಂತ ಜಾಸ್ತಿ ತಗೊಳ್ಳೋದಕ್ಕಾಗೋದಿಲ್ಲ. ಬೊಮ್ಮಾಯಿ ಅವರು ಅಲೆಮಾರಿ ಸಮುದಾಯಕ್ಕೆ ಪ್ರತ್ಯೇಕ ಗುಂಪನ್ನು ಮಾಡಿದ್ರು. ಇಲ್ಲಿ ಆ ಪ್ರತ್ಯೇಕ ಗುಂಪನ್ನು ಅವರನ್ನು ಉಳಿಸುವಂತಹ ಬದ್ಧತೆಯನ್ನು ತೋರಿಸಿಲ್ಲ. ಹಾಗಾಗಿ 101 ಜಾತಿಗಳಿಗೂ ಕೂಡ ಈ ಸರ್ಕಾರ ಅನ್ಯಾಯವನ್ನು ಮಾಡಿದೆ. ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರವಾಗಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತಾನೆ. ನೀವು ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ಇಂತಹ ಗೊಂದಲಗಳನ್ನು ಸೃಷ್ಟಿ ಮಾಡಿ ಮತ್ತೆ ತಡೆಯಾಜ್ಞೆ ಆಗುವ ರೀತಿ ನೋಡಿಕೊಂಡು ರಿಕ್ರೂಟ್ಮೆಂಟ್ ಕೂಡ ಆಗದೇ ಇರೋ ರೀತಿ ಮಾಡುವಂತಹ ಷಡ್ಯಂತ್ರ ಇದರಲ್ಲಿ ನಡೆದಿರೋದು ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದ್ದರಿಂದ ಈ ಸರ್ಕಾರದಿಂದ ಬಹಳ ದೊಡ್ಡ ಪೆಟ್ಟನ್ನು ತಿಂದವರು ದಲಿತ ಸಮುದಾಯ ಅಂತ ಹೇಳಿ ಈ ಸರ್ಕಾರ ಈಗಾದರೂ ಇದನ್ನು ಸರಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ದಲಿತ ಸಮುದಾಯದಿಂದ ತಕ್ಕ ಪಾಠವನ್ನು ಕಲಿತೀರಿ ಅನ್ನುವಂತಹ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ.